ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 5ನೇ ವಚನ. ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು. ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. ಆತನ ಮಾತುಗಳಿಗೆ ಯಾವುದನ್ನು ಸೇರಿಸಬೇಡ. ಆತನು ನಿನ್ನನ್ನು ಖಂಡಿಸುವಾಗ ನೀನು ಸುಳ್ಳುಗಾರನೆಂದು ತೋರಿ ಬಂದಿಯೇ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಜೀವಿಸುವಂತಹ ದೇವರ ಮಗಳು ನೀವಾಗಿದ್ದೀರಿ. ಕರ್ತನು ಯಾವಾಗಲೂ ಸಹ ನಿಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಬಯಸುತ್ತಾರೆ. ನಮ್ಮ ದೇವರು ಮಾತನಾಡದೇ ಇರುವಂತಹ ಕಲ್ಲು, ಮಣ್ಣು, ಮರವಲ್ಲ. ಇವುಗಳೆಲ್ಲವನ್ನ ಉಂಟು ಮಾಡಲ್ಪಟ್ಟಂಥ ಸೃಷ್ಟಿಕರ್ತನು ಆತನು. ಕೆಲವೊಂದು ಸಮಯದಲ್ಲಿ ನಿಮ್ಮಷ್ಟಕ್ಕೆ ನೀವೇ ತೀರ್ಮಾನ ಮಾಡಿಕೊಳ್ಳುವಂಥ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಆಗುವಂಥ ಎಷ್ಟೋ ಮನಸೋಲುವಿಕೆಯಿಂದಾಗಿ ಕರ್ತನನ್ನು ಹುಡುಕದ ಹಾಗೆ, ನಿರಾಶರಾಗಿ ಆತನ ಸಮ್ಮುಖದಲ್ಲಿ ಬರದ ಹಾಗೆ ನೀವು ನಿಂತುಕೊಳ್ಳುವಂಥದ್ದು, ಅದು ನಿಶ್ಚಯವಾಗಿ ನೀವು ಕರ್ತನ ಸ್ವರವನ್ನು ಕೇಳದ ಹಾಗೆ ಕೇಳದ ಕಿವಿಗಳು ಉಂಟಾಗಲ್ಪಡ್ತದೆ. ಇಸ್ರಾಯೇಲರಿಗೆ ಕೇಳದೇ ಇರುವಂಥ ಕಿವಿಗಳಿತ್ತು, ಕರ್ತನನ್ನು ನೋಡದೇ ಇರುವಂತಹ ಕುರುಡುತನ ಇತ್ತು. ಆದರೆ ನಿಮ್ಮನ್ನು ಕರ್ತನು ಹಾಗೆ ಇಡಲಿಕ್ಕೆ ಬಯಸುವಂಥವರಲ್ಲ. ನಿಮ್ಮ ಜೊತೆಯಲ್ಲಿ ಅನುದಿನವೂ ಮಾತನಾಡುವಾಗ ಅವರ ಸ್ವರವನ್ನು ನೀವು ಕೇಳಬಹುದು, ಆತನ ಪ್ರಸನ್ನತೆಯನ್ನು ನೀವು ಅನುಭವಿಸಬಹುದು, ದರ್ಶನದ ಮುಖಾಂತರವಾಗಿಯೂ ಕಾಣಬಹುದು. ಕರ್ತನು ವಾಕ್ಯದ ಮುಖಾಂತರವಾಗಿಯೂ ಸಹ ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿದ್ದಾರೆ. ಅವರ ಮಾತುಗಳೆಲ್ಲವೂ ಸಹ ಪರಿಶುದ್ಧವಾದದ್ದು. ಅವರನ್ನು ನೀವು ಶರಣು ಹೋಗುವಾಗ, ನಿಮ್ಮನ್ನು ಅವರಿಗೆ ಸಮರ್ಪಿಸಿಕೊಳ್ಳುವಾಗ, ದೀನತೆಯಿಂದ ಅವರ ಸಮ್ಮುಖವನ್ನು ನೀವು ಎದುರು ನೋಡುವಾಗ ನಿಶ್ಚಯವಾಗಿ ಕರ್ತನು ನಿಮ್ಮನ್ನು ಸುತ್ತಲೂ ಆವರಿಸಿಕೊಂಡು ನಡೆಸುತ್ತಾರೆ. ಅವರ ಮಾತುಗಳಿಗೆ ನೀವು ಯಾವುದನ್ನು ಸಹ ಸೇರಿಸಬೇಡ್ರಿ. ಯಾಕಂದರೆ ಕರ್ತನ ಮಾತುಗಳೆಲ್ಲವೂ ಸಹ ಸತ್ಯವಾಗಿಯೂ ಪರಿಶುದ್ಧವಾಗಿಯೂ ಇರೋದರಿಂದ ನಿಮ್ಮ ಮಾತುಗಳನ್ನು ಕರ್ತನ ಮಾತುಗಳಿಗೆ ಸೇರಿಸುವಾಗ ಅದು ನ್ಯಾಯ ತೀರ್ಪನ್ನು ಹೊಂದಿಕೊಳ್ಳುವಂಥದ್ದಾಗಿದೆ. ನಮ್ಮ ಬಾಯಿಗಳಲ್ಲಿ ಸುಳ್ಳು, ಸತ್ಯ ಎರಡೂ ಸಹ ಹೊರಡಲ್ಪಡುತ್ತದೆ. ಆದರೆ ರಕ್ಷಕನಾದಂಥ ದೇವರಲ್ಲಿ ಸತ್ಯ ಮಾತ್ರವೇ ಹೊರಡುತ್ತವಾದುದರಿಂದ ಆತನ ಸತ್ಯವಾಕ್ಯಕ್ಕೆ ಕಿವಿಗೊಟ್ಟು ಅದನ್ನು ಅನುಸರಿಸಿ ನಡೆಯುವಾಗ ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳುವವರಾಗಿರ್ತೀರಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿಮ್ಮ ವಾಕ್ಯಗಳಿಂದಾಗಿ ಇವರ ಜೀವಿತವನ್ನು ಕಟ್ಟ್ರಿ. ಇವರು ನಿಮ್ಮ ಸ್ವರವನ್ನು ಕೇಳುವಂಥ ಕಿವಿಗಳನ್ನು, ನಿಮ್ಮನ್ನು ಕಾಣುವಂತಹ ಕಣ್ಣುಗಳನ್ನು ಅನುಗ್ರಹಿಸಿಕೊಟ್ಟು ಇವರ ಜೀವಿತವನ್ನು ಕಟ್ಟಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.